ಆತ್ಮೀಯ H16 ನ್ಯೂಸ್ ಅಥವಾ ಜೆ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆದ್ಮೇಲೆ DK ಶಿ ಅವರಿಗೆ ಯಾವ ಭಯ ಇತ್ತೋ ಅದು ಈಗ ಅವರಿಗೆ ಖಚಿತ ಆಗ್ತಾ ಹೋಗ್ತಾ ಇದೆ. ಅವ್ರ ಭಯ ಇದ್ದಿದ್ದು 2028ರಲ್ಲಿ ಸತೀಶ್ ಅವರು ಈಗಲೇ ನಾನು CM ಪಟ್ಟ ತೆಗೆದುಕೊಳ್ಳದೆ ಇದ್ದರೆ 2028ರಲ್ಲಿ ಅಸಾಧ್ಯ ಅನ್ನುವಂತಹ ಸ್ಥಿತಿಗೆ ಬಂದು ನಿಲ್ಲೋದಕ್ಕೆ ಕಾರಣ ಈಗ ಆಗುತ್ತಿರೋ ಡೆವಲಪ್ಮೆಂಟ್ಗಳು. DK ಶಿ ಅವ್ರ ಜೊತೆಗೆ ಹೋಗಿ ನಿಮಗೆ ಗೊತ್ತದ, ಮೇಲೆ ಪ್ರಯತ್ನ ಮಾಡಿದ್ದು ನಿಮಗೆ ಗೊತ್ತದ, ಹೈಕಮಾಂಡ್ ಜೊತೆಗೆ ಭೇಟಿ ಆಗಲಿಕ್ಕೆ ಅನೇಕ ಸಲ ಪ್ರಯತ್ನ ಮಾಡಿದ್ದು ಗೊತ್ತದ. ಕೊನೆ ಹಂತಕ್ಕೆ ಬಂದ ನಮ್ಮ ರಾಹುಲ್ ಗಾಂಧಿ ಅವ್ರು ಭೇಟಿಯಾಗಿದ್ದು ನಿಮಗೆ ಗೊತ್ತದ, ಅವ್ರು ಕನ್ವಿನ್ಸ್ ಮಾಡಲು ಯಶಸ್ವಿಯಾಗಿದ್ದು ಗೊತ್ತದ. ಏನು ಖುಷಿಯಾಗಿ ಸಲ ಸಿಗ್ತದೆ ನನಗೆ ಬಜೆಟ್ ಆದಮೇಲೆ ಅನ್ನುವಂಥ ಮಾನಸಿಕ ಸ್ಥಿತಿ ಬಂದಾಗ ಸಹಜವಾಗಿ ತಮ್ಮ ಬೆಂಬಲಿಗರಿಗೆ ಹೇಳಿದರು, ನೀವೇನೇನೋ ಮಾತಾಡಬೇಡ್ರಪ್ಪ, ನೀವು ಮಾತಾಡಿದ್ರೆ ನನಗೆ ಒಳ್ಳೇದಾಗುವುದಿಲ್ಲ, ಮೌನಾಗಿರಿ ಅಂತ ಹೇಳಿದರು. ಯಾಕಂದ್ರೆ ಅವ್ರು ಹಾಗೆ ಮಾತಾಡ್ತಾನೆ ಇದ್ದರು, ನಿಮಗೆ ಗೊತ್ತಿದ್ದ ವಿಷಯ ಅದ. ಇಕ್ಬಾಲ್ ಹುಸೇನ್ ಆಯಿತು, ಅವ್ರ ಜೊತೆಗಾರರಾಯಿತು, ಮಾತಾಡ್ತಾಯಿದ್ರು. ಹೀಗಾಗಿ ಅದು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಅನ್ನೋದು ನೀವು ಇತ್ತೀಚೆಗೆ ಕಂಡುಕೊಂಡಿದ್ದೀರಿ. ಮತ್ತು ಅದೇ ಕಾಲಕ್ಕೆ ಇಲ್ಲಿ ನಾವು ಇನ್ನೊಂದು ಭಾಳ ಸೂಕ್ಷ್ಮ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ನಿಜವಾಗಿಯೂ ಸಿದ್ದರಾಮಯ್ಯರ ಪರವಾಗಿ ಅವ್ರ ಒಳ್ಳೆಯ ಭಾವನೆ DK ಶಿಯಲ್ಲಿ ಇದ್ದರೂ ಸಹ 2028ರಲ್ಲಿ ನನಗೆ CM ಪಟ್ಟ ಸಿಗೋ ಸಾಧ್ಯತೆಗಳು ಕಡಿಮೆ ಅನ್ನುವಂಥ ಭಯ ಅವ್ರು ಬಿಟ್ಟಿದ್ದು ನಾವು ನೋಡಿದ್ದೀವಿ. ಅನೇಕ ಅವರು ಅದನ್ನು ಒಪ್ಕೊಂಡಿದ್ದಾರೆ. ಹಿಂದಿನ ಸದನದಲ್ಲೇ ಒಪ್ಕೊಂಡಿದ್ದು ನಿಮಗೆ ಗೊತ್ತದ. ಇಲ್ಲ, ನಾವು 2028 ಕಾಯುವಂಥ ಸ್ಥಿತಿಯೊಳಗೆ ನಾವು ಇದ್ದೀವಿ ಅನ್ನೋಂಥ ಮಾತು ಒಪ್ಕೊಂಡಿದ್ರು ಅವರು. ಆದರೆ ಎಲ್ಲ ಒಪ್ಪಿಗೆ ಸಂದರ್ಭದಲ್ಲೇ ಯತೀಂದ್ರ ಅವರು ಏನೋ ಒಂದು ಹೇಳಿದ ತಕ್ಷಣ ಅವ್ರಿಗೆ ಭಯ ಶುರು ಆಗಿಬಿಡ್ತು. ಇದು ಅಹಿಂದ ಅನ್ನುವಂಥ ಒಂದು ಅಸ್ತ್ರವನ್ನು ನಮ್ಮನ್ನು ತೆಗೆದುಕೊಂಡು ಬಂದ ದಲಿತ ಮತ್ತು ಅಹಿಂದ ಇವು ಜಾಯಿಂಟ್ ಮಾಡಿ ನಮ್ಮನ್ನು ಹಣಿಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನುವಂಥ ಮಾತು ಅವರಿಗೆ ಕನ್ವಿನ್ಸ್ ಆದಮೇಲೆ ಅನಿವಾರ್ಯವಾಗಿ ಈಗಿಲ್ಲ ಮುಂದಿಲ್ಲ ಇಲ್ಲ ಅನ್ನುವ ಮನಸ್ಥಿತಿಗೆ ಬಂದಂತೆ ಅವರು ತಮ್ಮ ಆಗಿರ್ಬೋದು, DK ಶಿ ಇವರಾಗಿರ್ಬೋದು, ಬೆನ್ನ ಹತ್ತೇನೋ ಒಂದು ಹಂತಕ್ಕೆ ತಂದಿದ್ರು. ಆದರೆ ಈಗ ಮತ್ತೆ ಎಲ್ಲ ಒಪ್ಪಿಸ್ಕೊಂಡು ಬಂದು ಇನ್ನೂ ಆಗಬಹುದು ಅಂತೇಳಿ ನೆಮ್ಮದಿರುವಷ್ಟರಲ್ಲಿ ಮತ್ತು ಇವತ್ತು ದುತ್ ಅಂತೇಳಿ ನಮ್ಮ ಸತೀಶ್ ಅವರು ನಂತರದಲ್ಲೇ ದೆಹಲಿಗೆ ಹೋದರು. ಅಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಭೇಟಿ ಆದರು. ಏನು ಹೇಳಿದರು, ಏನು ಮಾಡಿದರು, ಅವು ಎಲ್ಲ ನಾವು ಊಹೆಗಳು ಮಾಡ್ತಾಯಿದ್ದೀವಿ ಅಷ್ಟೆ. ಅಲ್ಲಿ ಏನು ನಡೀತು ಅನ್ನೋದು ಕೇವಲ ನಮ್ಮ ಖರ್ಗೆ ಅವ್ರಿಗೆ ಜೊತೆಗೆ ಅವ್ರ ಜೊತೆಗಿದ್ದಂತಹ ಸತೀಶ ಜೊತೆಗಾರು ಸಹಿತ ಗೊತ್ತಿಲ್ಲ. ಯಾಕಂದ್ರೆ ಸತೀಶ್ ಅವರು ಮಹಾಜಾನರು ಆ ವಿಷಯದಲ್ಲೇ. ಯಾಕಂದರೆ ಇನ್ನೊಬ್ಬರ ಮುಂದೆ ವಿಷಯವನ್ನು ಪ್ರಸ್ತುತಪಡಿಸಲಾರ್ತಾರೆ ಏನು ಬೇಕಾಗಿದೆ ಅನ್ನುವಂಥ ಒಂದು ಏನು ಪ್ಲ್ಯಾನ್ ಅದ, ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನೋದು ಸಹಿತ ನಾವು ನೋಡ್ತಾ ಬಂದಿದ್ವಿ. ಈ ದಿಶೆಯಲ್ಲಿ ಅಹಿಂದ ಮತ್ತು ದಲಿತ ನಾಯಕತ್ವ ತಮ್ಮ ಕಡೆಗೆ ಸೆಳ್ಕೊಳ್ಳುವಲ್ಲೇ ಇಲ್ಲಿವರೆಗೆ ಯಶಸ್ವಿ ಆಗ್ತಾಯಿದ್ದಾರೆ ಸತೀಶ್ ಅವರು. ಈಗಲೂ ಸಹಿತ ಯಶಸ್ವಿ ಆಗಿದ್ದಾರೆ ಅನ್ನುವಂಥದ್ದು ಅನ್ನಿಸ್ತದೆ. ಜೊತೆಗೆ DK ಶಿ ಅವ್ರ ಜೊತೆಗೂ ಈಗಾಗಲೇ DK ಶಿ ಅವರು ಹಲವು ಸಲ ಮಾತಾಡಿದ್ದು ನಾವು ಗಮನಿಸಿದ್ವಿ. ಇಲ್ಲರಿ, ನಾವು ಫೋನಲ್ಲಿ ಮಾತಾಡ್ತಾ ಇರ್ತೀವಿ ನಾವು ಸತೀಶ್ರು ಅನ್ನುವಂಥ ಮಾತುಗಳನ್ನ ನಾವು ನೋಡಿದಾಗ ಅಲ್ಲೂ ಏನೋ ಹೊಂದಾಣಿಕೆ ಮಾಡ್ಕೊಂಡ್ರ ಸತೀಶ್ರು ಅನ್ನುವಷ್ಟರಲ್ಲಿನ ಇತ್ತೀಚೆಗೆ ಮತ್ತೆ ಯಾಕೋ ಮಾನಸಿಕವಾಗಿ DK ಶಿ ಅವರು ಒಂದು ಸ್ವಲ್ಪ ಅಸ್ಥಿರತೆಗೆ ಬಂದಿದ್ದಾರೇನೋ ಅನ್ನುವಂಥ ಪರಿಸ್ಥಿತಿ ಬಂದಂಥದ್ದು ಇವತ್ತು. ಯಾಕಂದರೆ ಮಹದೇವಪ್ಪನವರು HC ಮಹದೇವಪ್ಪನವರು ಅದರಲ್ಲೂ ದಲಿತರು ಸೇಮ್ ಆಗಬೇಕು ಅನ್ನೋಂಥ ಒಂದು ವಾದವನ್ನು ಮುಂದಿಡೋ ಸಂದರ್ಭವನ್ನು ಗಮನಿಸಿದಾಗ ಮತ್ತು ಸಹಜವಾಗಿ ಸಿದ್ದರಾಮಯ್ಯರೇ ಇರಬೇಕು ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯದ ಬಣದ ಮೇನ್ ಪಟುಗಳು, ಒಂದೇದು ಸತೀಶ್ ಅವರು, ಎರಡನೇದು ಮಹದೇವಪ್ಪನವರು, ಇಡೂ ಮುಂದೆ ಅವರೇ ಇರಬೇಕು ಮುಂದಿನ 2 ವರ್ಷ ಒಂದು ಹೇಳಿ ಅವ್ರನ್ನ ಉಳಿಸೋದು. ಆದ್ರೆ ನೀವು ಇದ್ದಂಥವರು ದಲಿತರ CM ಮಾಡಬೇಕು ಅನ್ನುವಂಥ ವಾದವನ್ನು ಈಗ ಮುಂದಿಟ್ಟಿದ್ದಾರೆ. ಅಂದ್ರೆ ಇದು ಹಿಂದಿನಗಿಂತ ಹೆಚ್ಚು ಫೋರ್ಸ್ ಆಗಲಿಕ್ಕತ್ತದೆ ಇವತ್ತು. ಹೀಗಾಗಿ DK ಶಿ ಅವ್ರಿಗೆ ಏನು ಮಾಡಬೇಕು ತಿಳಿತಾ ಇಲ್ಲ. ಅದಕ್ಕಾಗಿ ನೆಕ್ಸ್ಟ್ ಸ್ಟೆಪ್ ಏನಾಗ್ಬೋದು DK ಶಿ ಅವ್ರದ್ದು. ಈಗಂತೂ ತಮ್ಮದು ಏನಪ್ಪ ಅಂದ್ರೆ ಚಕ್ರವ್ಯೂಹವನ್ನು ರಚನೆ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಅಹಿಂದ ಮತ್ತು ದಲಿತ ಕೂಡಿದ್ರೆ ಅದ್ರ ಜೊತೆಗೆ ಸಹಜವಾಗಿ ನಮ್ಮ ಮೈನಾರಿಟೀಸ್ ಹಿಂದುಳಿದವ್ರ ಜೊತೆಗೆ ಅಲ್ಪಸಂಖ್ಯಾತರು ಕೂಡ್ತಾರೋ ಅನ್ನುವಂಥದ್ದು ಈಗಾಗಲೇ ಹಲವು ಸಲ ರುಜುವಾತಾದಂಥದ್ದು. ಈ ದಿಶೆಯಲ್ಲಿ ರಾಹುಲ್ ಗಾಂಧಿಯವರ ಮನಸ್ಸಾದರೂ ಸಹಿತ ಅಹಿಂದ ಮತ್ತು ದಲಿತ ಕಡೆ ಇರೋದರಿಂದಾಗೆ ಅದ್ರ ಜೊತೆಗೆ ಮುಸ್ಲಿಮರ ಕಡೆ ಒಂದಿಷ್ಟು ಅಪೀಸ್ಮೆಂಟ್ ಅಂತ ಆರೋಪ ಮಾಡಿದ್ರು ವಿರೋಧಿಗಳು ಮಾಡಲಿ, ಅದ್ರ ಒಲವಿದ್ದಂಥವ್ರು. ಇದಕ್ಕೆಲ್ಲ ರಾಹುಲ್ ಗಾಂಧಿಯವರು ಒಪ್ಪಿದ್ರ ಅನ್ನುವಂಥ ಭಯ ಈಗ DK ಶಿ ಅವ್ರ ಮುಂದೆ ಕಾಡ್ತಾ ಇದೆ ಅಂತೇಳಿ. DK ಶಿ ಅವರು ಇವತ್ತು ಈಗಾಗಲೇ ಆರಂಭದಲ್ಲಿ ಹೇಳಿದಂಗೆ ನಿಮಗೆ ಅವ್ರಿಗೆ ಇದೇ ಸಲ ಆಗಲೇಬೇಕು ಅನ್ನೋದು ಯಾಕೆ ಅಷ್ಟಕ್ಕೆ ಬಿದ್ದಿದ್ದಾರಪ್ಪ ಅಂದ್ರೆ ಅವ್ರ ವಯಸ್ಸದ ಎಲ್ಲನೂ ಅವ್ರಿಗೆ ಗೊತ್ತಾಗ್ತದೆ. ಮತ್ತು ಇನ್ನೊಂದು ಇಲ್ಲಿವರೆಗೆ ಡೆವಲಪ್ಮೆಂಟ್ ನೋಡಿದಾಗ ಅವ್ರಿಗೆ BJPಗೆ ಬಿ ಪ್ಲ್ಯಾನ್ ಅಂತ ಏನೋ
ಮೇಲಿನ ವಾದ ಮಾಡ್ತಾಯಿದ್ವಿ. ಅಲ್ಲೂ ಹೋಗುವಂಥ ಮನಸ್ಥಿತಿ ಅವ್ರಿಗಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅನಿವಾರ್ಯ ಬಂದಾಗ ನೋಡಿರಾತು ಅನ್ನೋಂಥ ಡಿ ಕೆ ಸು ಅನ್ನೋಂಥವ್ರು ಏನೋ ಮಾತಾಡಿ ಸುರೇಶ್ ಅವರು, ಬಟ್ ಇವರು ಅದನ್ನೂ ಮಾತಾಡ್ತಾ ಇಲ್ಲ. ಇವತ್ತು ಇಲ್ಲೇ ಇರಬೇಕು. ಯಾಕಪ್ಪ ಅಂದ್ರೆ ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಹುಡುಕಬೇಕು ಅಂದ್ರೆ ಸಿಗ್ತದೆ ಅನ್ನೋಂಥ ಸಿದ್ಧಾಂತಕ್ಕೆ ಬದ್ಧದಾರಂತ ಅನ್ನಿಸ್ತದೆ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಏನು ಮಾಡಬಹುದು ನೆಕ್ಸ್ಟ್ ಸ್ಟೆಪ್ಪ? ಒಂದು ವೇಳೆ ನಮ್ಮ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡದೇ ಇದ್ದರೆ 2 ಆಯ್ಕೆಗಳಿದ್ದಾವೆ. ಒಂದು 2028ರವರೆಗೆ ಇವ್ರ ಜೊತೆಗೆ ಮುಂದುವರ್ಕೊಂಡು ಹೋಗುವಂಥದ್ದು. ಅಷ್ಟರೊಳಗೆ ನಾವು ಸ್ವತಃ ಅಧ್ಯಕ್ಷರಿರೋದ್ರಿಂದ ತಮಗೆ ಬೇಕಾದಂಥ ಟಿಕೆಟ್ ಕೊಟ್ಟು 2028ರಲ್ಲಿ ಗೆಲ್ಲಿಸೋ ಪ್ರಯತ್ನ ಮಾಡಿಕೊಂಡು ತಮ್ಮ ಬಲವನ್ನು ಹೆಚ್ಚು ಮಾಡಿಕೊಳ್ಳೋದು. ಇದು ಮೊದಲಿದ್ದಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ. ಯಾಕಂದರೆ ಸಾಧ್ಯನೂ ಅದ, ಕಷ್ಟ ಸಾಧ್ಯನೂ ಅದ. ಯಾಕೆ ಸಾಧ್ಯದಪ್ಪ ಅಂತಂದ್ರೆ ಈ ಒಂದು 5 ವರ್ಷದ ಪೀರಿಯಡಲ್ಲೇ ಕಾಂಗ್ರೆಸ್ ಅಷ್ಟು ಕೆಟ್ಟ ಆಡಳಿತ ಕೊಟ್ಟಿಲ್ಲ ಅನ್ನುವಂಥದ್ದು. ನೋಡಿರಿ, ಸಡನ್ನಾಗಿ ಸ್ಪಂದಿಸಿದರು ನಿನ್ನೆ ಸಿದ್ದರಾಮಯ್ಯನವರು. ಧಾರವಾಡದಲ್ಲಿ ಸ್ಟ್ರೈಕ್ ಆದ ತಕ್ಷಣ ಜನರಿಗೆ ಸ್ಪಂದನೆ ಮಾಡಿ ನಾವು ತಗೊಳ್ತೀವಪ್ಪ ಅನ್ನೋ ಆಶ್ವಾಸನೆ ಕೊಟ್ಟರು ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ. ಅದು ಎಷ್ಟೋ ಬೇಗ ಪರಿಣಾಮ ಆಯಿತು. ನಾ ಈಗ ಸ್ವಲ್ಪ ತೋಳ್ತೀನಪ್ಪ, ಈಗ ಶುರು ಮಾಡಿದ್ದೀನಿ, ಈಗ 40,000 ಕೊಡ್ತಿದ್ದೀನಿ, ಇನ್ನೂ ಮಾಡ್ತೀನಿ ಅನ್ನೋ ಮಾತಾಡಿದ್ಕೊಳ್ಳ ಎಷ್ಟೋ ಬೇಕಷ್ಟು ಮಲಾಮಾದಾಗ ಆಯ್ತು ಆ ಗಾಯಕ. ಹೀಗಾಗಿ ಕಾಂಗ್ರೆಸ್ 2028ರಲ್ಲಿ ಮತ್ತು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಾಕಂದರೆ ಬಿ ಜೆ ಪಿಯಲ್ಲಿ ಹೊಂದಾಣಿಕೆಗಳು ಅಲ್ಲಿ ಕಾಡುಗಳು ಜೋರಿದ್ದಾವೆ. ಯಡಿಯೂರಪ್ಪನೊಳಗ ಅಂತ ನಮ್ಮ ಯತ್ನಾಳವರಂತೆ ಹೊರಗೆ ಹೋಲಿಸಿದ್ದು ಬಿಡ್ತಾ ಇಲ್ಲ. ಯಡಿಯೂರಪ್ಪನವ್ರನ್ನ ಬಂದ ಪಕ್ಷದಲ್ಲೇ ಅವ್ರ ವಿರೋಧಿಗಳು ಸಾಕಷ್ಟು ಇದ್ದಾರೆ. ಅವ್ರ ವಿರೋಧಿ ಬಣ ಅದ ಯಡಿಯೂರಪ್ಪ ಮತ್ತು ಅವ್ರ ಮಗಳ ವಿರೋಧಿಗಳು. ಹೀಗಾಗಿ ಅವರು ಗೆಲ್ಲುವುದು 2028ರಲ್ಲಿ ಭಾಳ ಕಷ್ಟ ಸಾಧ್ಯ ಅನ್ನುವಂಥದ್ದು. ಈ ಎಲ್ಲ ನೆಲೆಯಲ್ಲೇ ಇವತ್ತು ಏನಪ್ಪ ಅಂತಂದ್ರೆ ಅವ್ರು ಬಿ ಜೆ ಪಿಗೆ ಹೋಗ್ತಾರೆ ಅನ್ನೋದು ಅವ್ರಿಗೆ ಅನಿಸಿಲ್ಲ. ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದಕ್ಕೆ 2022ರವರೆಗೆ ಜೊತೆಗೆ ಹೋಗ್ಕೊಂಡು ಹೋಗುವಂಥದ್ದು. ಈಗ ಕ್ಯಾಬಿನೆಟ್ ವಿಸ್ತರಣೆ ಮಾಡಬೇಕಂತೇಳಿ ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾಯಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಆಯ್ತಪ್ಪ ಅಂದ್ರೆ ತಮಗೆ ಅತ್ಯಂತ ಆತ್ಮೀಯರು ಯಾರಿದ್ದಾರೆ ಅವ್ರಿಗೆ ಹೆಚ್ಚು ಏನಪ್ಪ ಅಂದ್ರೆ ಕ್ಯಾಬಿನೆಟ್ನಲ್ಲಿ ಈ ಸ್ಥಾನಗಳಿಸಿಕೊಳ್ಬೇಕು ಅನ್ನೋದು ಒಂದು ಪ್ಲ್ಯಾನು ಇಟ್ಕೊಂಡಿದ್ದಾರೆ. ಆ ಪ್ರಕಾರ ಏನಾದರೂ ಆಯ್ತಾ ಹೋಗುತ್ತೆ ಅಂದರೆ ಮೋಸ್ಟ್ಲಿ ಡಿ ಕೆ ಶಿ ಅವರು ತಮಗೆ ಬೇಕಾದಂಥ ಕಾರ್ಯಸಾಧ್ಯಗಳು ಮಾಡ್ಕೊಳ್ಬಹುದಾಗಿದೆ. ಆದರೆ ಅದರಲ್ಲೂ ಸಹಿತ ಅಡ್ಡಕಡ್ಡಿ ಹಾಕುವಂಥ ಪ್ರಯತ್ನ ಆಗಿ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಈಗಾಗಲೇ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ನಮ್ಮ ಸತೀಶ್ ಅವರು ಕನ್ನದ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದು ಓಪನ್ ಸೀಕ್ರೆಟ್ ಡೇಸ್. ಹೀಗಾಗಿ ಅಧ್ಯಕ್ಷ ಸ್ಥಾನ ಇಟ್ಟುಕೊಂಡು ಒಂದಿಷ್ಟು ತಮಗೆ ಬೇಕಾದವ್ರನ್ನ ಅಲ್ಲಿ ತಂದು ಮುಂದಿನ ಚುನಾವಣೆಯಲ್ಲಿ ತಮಗೆ ಬೇಕಾದ ಟಿಕೆಟ್ ಹೆಚ್ಚು ಕೊಟ್ಟು ತಮ್ಮ ಬಲ ಹೆಚ್ಚು ಮಾಡ್ಕೊಳ್ಬೇಕು, ಜೊತೆಗೆ ಸಿದ್ದರಾಮಯ್ಯ ವಿಶ್ವಾಸ ಗಳಿಸಬೇಕು ಅನ್ನೋಂಥ ವಿಚಾರ ಇರ್ಬೋದು ಅವರಲ್ಲಿ ಅಂತಲ್ಲ. ಮತ್ತು ಇದ್ದಾವೆ ಅವರಲ್ಲಿ. ಯಾಕಂದರೆ ಡಿ ಕೆ ಶಿ ಇವ್ರಿಗೆ ದೂರದ ಮನುಷ್ಯ ಅಲ್ಲ, ಸಿದ್ದರಾಮಯ್ಯ ಎಲ್ಲ ಇಬ್ಬರು ಒಂದ ಜಿಲ್ಲೆಯವರ, ಮೈಸೂರು ಜಿಲ್ಲೆಯವರ. ಹೀಗಾಗಿ ಅಲ್ಲಿ ಹೊಂದಾಣಿಕೆ ಮಾತುಗಳು ಇದ್ದಾವೆ. ಆದರೆ ಈಗ ಬಂದಿದ್ದ ಸಮಸ್ಯೆ ಏನಪ್ಪ ಅಂದರೆ ಇದಕ್ಕೂ ಆಗಲಿಲ್ಲದಾಗ ಕೊನೆಯ ಅಸ್ತ್ರ ಡಿ ಕೆ ಶಿ ಅವರ ತಮ್ಮ ಬಳಗೇನದ ಅವ್ರು ತೊಗೊಂಡು ರಿಸೈನ್ ಮಾಡುವಂಥ ಒಂದು ಪ್ರಯತ್ನ ಮಾಡಬಹುದು ಅನ್ನೋ ತರ್ಕಗಳು ಕೇಳಿ ಬರ್ತಾ ಇದ್ದಾವೆ. ರಿಸೈನ್ ಮಾಡ್ತಾರೆ ಅಂದಾಗ ಸಹಜವಾಗಿ ಹೈಕಮಾಂಡ್ ಇವತ್ತು ಬಿ ಜೆ ಪಿ, ಅದರಲ್ಲೂ ಮೋದಿಯವರ ಒಂದು ಅತ್ಯಂತ ನಿಖರ ಏನಪ್ಪ ಅಂತಂದ್ರೆ ಎದುರಾಳಿಯಾಗಿ ನಿಂತಿದ್ದಾರೆ ರಾಹುಲ್ ಅವರು. ಪಾರ್ಟಿಯನ್ನು ಒಡೆಯುವ ದಿಶೆಯಲ್ಲಿ ಹೋಗ್ಬೋದಾ, ರಾಜೀನಾಮೆ ಕೊಟ್ಟು ಇವರು ಹೋದ್ರೆ ಮುಂದೆ ಗತಿ ಏನು ಅನ್ನುವಂಥ ಮಾತುಗಳು ಹೇಳುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಪಕ್ಷಕ್ಕಾಗಿ ನಿರಂತರವಾಗಿ ಉಳುವಂಥ ವ್ಯಕ್ತಿ, ಹೊರಗಿಂದ ಬಂದವರಲ್ಲ ಡಿ ಕೆ ಶಿವಕುಮಾರ್ ಅವರು. ಪಕ್ಷದಲ್ಲಿದ್ದವರು ಸಹಿತ ಅವ್ರಿಗೆ ಸಪೋರ್ಟಾಗಿ ನಿಲ್ಲುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಮತ್ತು ಇತ್ತೀಚೆಗೆ ಡಿ ಕೆ ಶಿ ಅವರ ಪರವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಇದಕ್ಕಾಗಿ ಈ ದಿಶೆಯಲ್ಲೇ ರಾಜೀನಾಮೆ ಕೊಡ್ಬೋದು. ಒಂದು ಕ್ಯಾಬಿನೆಟ್ ವಿಸ್ತರಣೆ ಆದರೆ ತಮ್ಮವ್ರು ಹೆಚ್ಚು ಹಾಕ್ಕೊಳ್ಳೋದು, ಇಲ್ಲಪ್ಪ ಅಂತಂದ್ರೆ ರಾಜೀನಾಮೆ ಕೊಡುವಂಥದ್ದು, ಇಲ್ಲ 2022ರವರೆಗೆ ವೇಟ್ ಮಾಡಿ ಆ ದಿಶೆಯಲ್ಲೇ ತಮ್ಮ ಸಚಿವರನ್ನು ಹೆಚ್ಚು ಮಾಡ್ಕೊಳ್ಳೋದು, ಶಾಸಕರನ್ನ, ಜೊತೆಗೆ ತಮಗೆ ಬೇಕಾದ ಟಿಕೆಟ್ ಕೊಡಿಸುವಂಥ ಪ್ರಯತ್ನ ಮಾಡ್ಬೋದು. ಇವೆಲ್ಲ ಬಹುದುಗಳು ಅಷ್ಟೇ, ಇದಂತೆಲ್ಲ. ಬಟ್ ಡಿ ಕೆ ಶಿ ಅವರು ರಾಜೀನಾಮೆ ಕೊಡ್ತಾರ ತಮ್ಮ ಜೊತೆಗೆ ಅನ್ನುವಂಥದ್ದು ಈಗ ಮತ್ತೊಂದು ಪ್ರಶ್ನೆ ಇರ್ತದೆ. ಇದಕ್ಕೆ ಹೈಕಮಾಂಡ್ಗೂ ನಿಜವಾಗಿ ಒಂದು ಚಕ್ರವ್ಯೂಹನ ಒಂದು ಕಡೆ ಅಹಿಂದ ಮತ್ತು ದಲಿತ ಅವರಿಗೆ ಸೇಮ್ ಮಾಡಬೇಕು ಈ ಸದ್ಯದಲ್ಲಿ ಮಾಡೋದಾದ್ರೆ, ಇಲ್ಲಪ್ಪ ಅಂದರೆ ಇದು ಮುಂದುವರೆಸ್ಕೊಂಡು ಹೋಗ್ಬೇಕು ಅನ್ನೋದು ಸಿದ್ದರಾಮಯ್ಯ ಪರ ಇದ್ದಂಥ ಬಣದ ವಾದ. ಇದನ್ನು ಯಾವ ರೀತಿಯಾಗಿ ಡಿ ಕೆ ಶಿ ಅವರು ಹ್ಯಾಂಡಲ್ ಮಾಡ್ತಾರೆ, ಏನು ರಾಜೀನಾಮೆ ಕೊಡ್ತಾರಾ, ಅಥವಾ ಪಕ್ಷದ ಜೊತೆಗೆ ಇದ್ಕೊಂಡು 2018ರಲ್ಲೇ 2022ರಲ್ಲೇ ನಮಗೆ ಬೇಕಾದಂಥವ್ರನ್ನ ಆಯ್ಕೆ ಮಾಡಿಕೊಂಡು ತಾವು ಸ್ವತಃ ಅಧಿಕಾರಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಸತೀಶ್ ಅವರು ಯಾವ ರೀತಿ ಗೇಮ್ ಆಡ್ಬೋದು, ಸತೀಶ್ ಅವರಾಗಿರ್ಬೋದು ಮತ್ತು ಜಿ ಪರಮೇಶ್ವರ್ರಿಗೂ ಅದ ತಮ್ಮ ಸೇಮ್ ಆಗ್ಬೇಕಂತೇಳಿ, ಜೊತೆಗೆ ಖರ್ಗೆ ಅವ್ರಿಗೆ ತಮ್ಮ ಮಗನನ್ನು ಸೇಮ್ ಮಾಡಬೇಕಪ್ಪ, ಯಾಕೆ ಸಣ್ಣ ವಯಸ್ಸಿನವ್ರು ಬ್ರಿಲಿಯಂಟ್ ಇದ್ದಾರೆ, ಜೊತೆಗೆ ದಲಿತ ಕಾರ್ಡೂ ಅದ, ಹೀಗಾಗಿ ಅವ್ರು ಆಗ್ಬೋದಾ ಅನ್ನೋ ಸಹಿತ ಇವತ್ತು ಚರ್ಚಾ ವಿಷಯ ಆಗ್ತಾಯಿದ್ದಾವೆ. ಈ ನಡುವೆ ಡಿ ಕೆ ಶಿ ಮುಂದಿನ ಹೆಜ್ಜೆ ಏನು ಅನ್ನೋದು ಎಲ್ಲರಿಗೂ ಕುತೂಹಲ ಅದ. ನೋಡೋದು ಏನಾಗ್ತದೆ.
ಡಿ ಕೆ ಶಿ ಅವ್ರು ರಾಜೀನಾಮೆ ಕೊಡ್ತಾರಾ, 2022 ಇರ್ತಾರ, ತಮ್ಮ ಸಚಿವರನ್ನ ಹೆಚ್ಚು ಮಾಡ್ಕೊಳ್ತಾರ, ಶಾಸಕರನ್ನ ಹೆಚ್ಚು ಮಾಡ್ಕೊಳ್ತಾರೆ ಮುಂದಿನ ಎಲೆಕ್ಷನ್ದಲ್ಲೇ. ಇವೆಲ್ಲನೂ ಇವತ್ತು ನೋಡುವಂಥದ್ದು. ಅದೆಲ್ಲಕ್ಕಿಂತ ಪೂರ್ವದಲ್ಲೇ ಈಗ ಗ್ರಾಮ, ತಾಲೂಕಾ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಿದ್ದರಿಂದಾಗೆ ಇಲ್ಲಿ ತನ್ನ ಶಕ್ತಿ ಇನ್ನೊಮ್ಮೆ ತೋರಿಸುವಂಥ ಅವಕಾಶ ಡಿ ಕೆ ಶಿವಕುಮಾರ್ ಅವ್ರಿಗೆ, ಜೊತೆಗೆ ನಮ್ಮ ಸಿದ್ದರಾಮಯ್ಯರಿಗೂ ಇಬ್ಬರಿಗೂ ಅದ. ಅದರಲ್ಲೂ ಡಿ ಕೆ ಶಿ ಇವತ್ತು ಅಧ್ಯಕ್ಷರಿರೋದ್ರಿಂದ ಇವತ್ತಿನ ಗೆಲುವುಗಳೆಲ್ಲ ಅವ್ರಿಗೆ ಹೋಗೋದ್ರಿಂದಾಗೆ ಇನ್ನಷ್ಟು ಇವರಿಗೆ ಡಿ ಕೆ ಶಿ ಅವರಿಗೆ ಮುಂದಿನ ದಿನಗಳಲ್ಲೇ ಸಿ ಎಮ್ ಆಗೋ ಸಾಧ್ಯತೆಗಳು ಭಾಳ ಸಮೀಪ ಬರ್ತಾ ಇದ್ದಾವೆ. ಒಂದಿಷ್ಟು ವಾದ ನೋಡ್ಬೇಕು, ಯಾವ ವಾದ ವಿವಾದ ವಾಸ್ತವ ಏನೇನು ಆಗ್ಬೋದು ಅನ್ನೋ ಸಹಿತ ನಮ್ಮ ಮುಂದಿನ ದಿನದಲ್ಲಿ ವಿಚಾರ ಮಾಡೋಣ ಅಂತ ಹೇಳ್ತಾ ನಿಮಗೆ ಲೈಕ್ ಆಗಿರೋದು ಲೈಕ್ಗಳು ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.